ಹಿಂದೂ ಕಾರ್ಯಕರ್ತರು ಅದನ್ನ ಅವ್ರಿಗೆ ಬೇಡಿಕೆ ಮಾಡ್ತಾರೆ ಹೇಳ್ತಾರೆ. ಎಲ್ಲ ಕಡೆಯದ್ದು ಕಾರ್ಯಕರ್ತರ ಬೇಡಿಕೆ ಅದೇ ಇದೆ. ಯಾಕಂದ್ರೆ ಬಿಜೆಪಿ ಕರ್ನಾಟಕ ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ. ಇವತ್ತು ನೀವು ಯಾರೇ ಜನರು ಎಷ್ಟೇ ಅವ್ರನ್ನ ಹೊಗಳಿ ಇವತ್ತೊಂದು ಇದನ್ನ ಮಾಡಿದ್ರು ಕೆಳಗೆ ನೀವು ಕಮೆಂಟ್ ನೋಡಿ, ನೀವು ಅಡ್ಜಸ್ಟ್ಮೆಂಟ್ ನೀವು ಮೊದಲೇ ಅಧ್ಯಕ್ಷ ತಾಂದಿರ್ತವಲ್ಲ, ನಿಮ್ಮ ಅಪ್ಪ ಲುಟಿಗೋಡ ನೀ ಮಹಾರಾಷ್ಟ್ರ ಹಿಂಗೆ ಕಮೆಂಟ್ ಮಾಡ್ತಾರೆ. ಯಡಿಯೂರಪ್ಪ ಕುಟುಂಬದ ಮೇಲೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಲಿ ಹಿಂದೂ ಸಂಘಟನೆಗಳಾಗಲಿ ಇವತ್ತು ಒಲವಿಲ್ಲ. ಹಿಂದೂ ಕಾರ್ಯಕರ್ತರ ಕೊಲೆ ಆದವು, ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡ್ರು, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆದವು. ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಕೊಲೆ ಆದರೆ ಯಡಿಯೂರಪ್ಪ ಕುಟುಂಬ ಏನೂ ಅವ್ರು ಸಹಾಯ ಮಾಡಲಿಲ್ಲ. ಯಾಕಂದ್ರೆ ಅವ್ನು ಭಾಳ ಅತಿ ಸಣ್ಣ ಸಮುದಾಯದ ಒಬ್ಬ ಕಾರ್ಯಕರ್ತಪ್ಪ. ಅವನು ಹೀನಾಯವಾಗಿ ರಸ್ತೆಯಲ್ಲೇ ಕೊಚ್ಚಿ ಹಾಕೋದು. ಆದರೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲೇ ಇವರು ಹಿಂದೂಗಳಿಗೆ ರಕ್ಷಣೆ ಕೊಟ್ಟಿಲ್ಲ. ಅಂದ್ರೆ ಕರ್ನಾಟಕದ ಹಿಂದೂಗಳು ಈ ಒಂದು ಕುಟುಂಬದ ತಲೆಗೆ ರಕ್ಷಣೆ ಇಲ್ಲ ಅನ್ನುವಂಥ ಭಾವನೆ ಇವತ್ತು ಕಾರ್ಯಕರ್ತರಲ್ಲಿ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲಿ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನು ಮಾಡಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ. ಪಕ್ಷ ತೀರ್ಮಾನಕ್ಕೆ ಯಾವ್ದಾದ್ರು ಒಂದು ಡೇಟ್ ಏನಾದ್ರು ಫಿಕ್ಸ್ ಮಾಡಿದ್ರೆ ಏನು ಯಾರಿಗೂ ಗಡಿ ಗಾಡು ಕೊಡೋಲ್ಲ. ನಾನು ಹೋಗ್ಬೇಕನ್ನೋಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇಲ್ಲ. ಈ ರೀತಿ ಕಾರ್ಯಕರ್ತರ ಭಾವನೆ ಏನಿದೆ ಇವತ್ತು ನೋಡ್ರಿ, ನಮ್ಮನ್ನ ಹೊರಗೆ ಹಾಕಿದ್ಮೇಲೆ ಅಹೋರಾತ್ರಿ ಧರಣಿ ಮಾಡಿದ್ರೆ 2 ದಿವಸ ಎಷ್ಟು ಮಂದಿ ಇತ್ತು? 300 ಮಂದಿ. ಪೂರ್ಣ MLAಗಳು ಬಂದಿಲ್ಲ, MP ಅಂತೂ ಬಂದಿಲ್ಲ ಬಿಟ್ಟು ಪಾಪ ಅವರಲ್ಲಿ ವಕಫ್ ತುಟಿಪಟ್ಟಿತ್ತು ಬಂದಿಲ್ಲ. MLAಗಳು ಮಾಜಿ MLAಗಳು ಕೂಡಿದ್ರೆ ಒಂದು 1000 ಮಂದಿ ಇರಬೇಕಾಗಿತ್ತು. ಎಲ್ಲಿ ಅಹೋರಾತ್ರಿ ಸುಮ್ಮ ಹರಟಿ ಹೊಡೆದು ಜೋಕ್ ಮಾಡಿ ಬಂದರು ಅಷ್ಟೇ. 2 ದಿವಸ ಮುಗೀತು. ಈ ಪಾಪ 80 ವರ್ಷದ ವಯೋವೃದ್ಧ ತಂದೆನೂ ಹೊರಗೆ ತೊಗೊಂಡ್ಬಂದಾರೆ. ಅದಕ್ಕಂದ್ರೆ ವಿಜಯೇಂದ್ರನ ಮುಖಕ್ಕೆ ಯಾರೂ ಬರಲಾಗ್ಯಾರ, ಜನ ಒಪ್ಪಲಾಗ್ಯಾರ. ಈಗ ಅಪ್ಪನ ಥ್ರೂ ಮತ್ತೆ ಹಿಂಗೆ 2 ಕೈ ಜೋಡಿಸ್ಕೊಂಡು ಹಿಂಗೆ ಅಡ್ಡಾಡಿ ಹೇಳಕಂತಾರೆ. ಏನೂ ನಡೀದಿಲ್ಲ. ದೊಡ್ಡ ಮೋಸ ಇತ್ತು. ವೀರಶೈವ ಲಿಂಗಾಯತರಿಗೆ ಏನಾರು ಆಗಿದ್ರೆ ಯಡಿಯೂರಪ್ಪ ಕುಟುಂಬ ಮೀಸಲಾತಿಯಲ್ಲಿ ಕೊಡಿಸಲಿಲ್ಲ. OBCಗೆ ರಿಕಮೆಂಡ್ ಮಾಡ್ತೀನಿ ಅದು ಮೋಸ ಮಾಡಿದ್ರು. ಹೀಗಾಗಿ ಲಿಂಗಾಯತರು ವಿಶ್ವಾಸ ಕಳ್ಕೊಂಡಾರ, ಹಿಂದೂಗಳು ವಿಶ್ವಾಸ ಕಳ್ಕೊಂಡಾರ. ಇವರು ನಾನು ಮುಸ್ಲಿಂ ವಿರೋಧಿ ಇಲ್ಲ ಮನೆ ಕೊಟ್ಟಾರೆ ಯಡಿಯೂರಪ್ಪ ಸ್ಟೇಟ್ಮೆಂಟ್. ಅಂದಮ್ಯಾಗ ಮತ್ತೆ ಮುಸ್ಲಿಂ ವಿರೋಧಿ ಇಲ್ಲ, ಈ ಕಡೆ ಹಿಂದೂ ಪ್ರೇಮಿನೂ ಇಲ್ಲ ಅಂದ್ರೆ ಅಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಅಂದರೆ ಸೆಂಟ್ರಲಲ್ಲಿ ಯತ್ನಾಳ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದೊಳಗೆ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಈ ರೀತಿಯಾಗಿ ಯತ್ನಾಳ್ ಅವ್ರನ್ನ ಹೊರಗೆ ಹಾಕೋದು 3ನೇ ಸರಿ ಇದು ಬಿಜೆಪಿ ನಿಮ್ಮದೇ ಆದಂಥ ಬೆಂಬಲಿಗರಿದ್ದಾರೆ. ಅವರಿಗೆ ಜನಪ್ರಿಯತೆ, ನಮ್ಮ ಪ್ರಾಮಾಣಿಕ ಹೋರಾಟ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಧ್ವನಿ ಎತ್ತಿತ್ತು. ಉತ್ತರ ಕರ್ನಾಟಕದ ಅನ್ಯಾಯ ಬಗ್ಗೆ ಮಾತಾಡಿದ್ದು ಇದು ಜನರ ಮನಸ್ಸಿನಲ್ಲಿ ಇವತ್ತು ಹೋಗಿದೆ. ಮುಂದಿನ ಏನಾದರೂ ಇದ್ರೆ ನಮ್ದು ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗುತ್ತೆ. ಪೂರ್ಣ ಪ್ರಮಾಣದ ನೀರಾವರಿ ಯೋಜನೆ 17 ಲಕ್ಷ ಎಕರೆ ಆಗ್ತೈತೆ. ಇವತ್ತು ಏನಾರೇ 1 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣಾದಕ್ಕೆ ನಾವು ಡ್ಯಾಮಿಗೆ ಎತ್ತರ ಮಾಡಿ ನೀರು ಬಿಟ್ಟರೆ 17 ಲಕ್ಷ ಎಕರೆ ಅಂದರೆ ಎಷ್ಟು ರೈತರು ಉದ್ಧಾರಾಗ್ತಾರೆ. ಅದನ್ನು ಯಾವುದೂ ಮಾಡಲಿಲ್ಲ. ಯಡಿಯೂರಪ್ಪನೂ ಮಾಡಲಿಲ್ಲ, ಬೊಮ್ಮಾಯರು ಮಾಡಲಿಲ್ಲ, ಇವತ್ತು ಸಿದ್ದರಾಮಯ್ಯನೂ ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಹೋರಾಟ. ಈಗ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿನೇ ನಮ್ಮ ಮೇನ್ ಅಜೆಂಡಾ ಆಯಿತು ಈ ಒಂದು ಹೋರಾಟದಲ್ಲಿ. ಸರಿ, ನಿಮ್ಮ ಹಿಂದುತ್ವ ಉಳಿಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆ ಸಿಗುತ್ತೆ.